ಮನೆಯಲ್ಲಿ ಮಕ್ಕಳು ಬಂದ ಮೇಲೆ ಪೆಟ್ಸಿಗೆ ಏನು ಮಾಡಬೇಕು, ಕ್ಯಾಟ್ಸಿಗೆ ಡಾಗ್ಸಿಗೆ ಏನು ಮಾಡಬೇಕು ಅಂತ ಲಾಡ್ ಆಫ್ ಪೇರೆಂಟ್ಸ್ ಕೇಳ್ತಾರೆ. ಸರ್, ಈಗ ಡೆಲಿವರಿ ಆಗಿದೆ, ಮೈ ಬೇಬಿ ಇಸ್ 1 month 2 months ನಾವು, ಪೆಟ್ ಇದೆ ಮನೆಯಲ್ಲಿ, ಏನು ಮಾಡಬೇಕು? ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ದ ವೇ ಯುವರ್ ಬೇಬಿ ನೀಡ್ಸ್ ಪ್ರೊಟೆಕ್ಷನ್ ಫ್ರಮ್ ದ ಪೆಟ್, ಪೆಟ್ಟಿಗೂ ನಮ್ಮ ಬೇಬೀಸಿಂದ ಪ್ರೊಟೆಕ್ಷನ್ ಬೇಕಾನೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಪೆಟ್ಟಿಗೆ ಟಾರ್ಚರ್ ಕೊಡ್ತಾರೆ, ಬಾಲ ಎಳಿತಾರೆ, ಉಲ್ಟಾ ಮಾಡಿಬಿಡ್ತಾರೆ, ಚೋಕಿಂಗ್ ಮಾಡ್ತಾರೆ, ಅದ್ರ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಪೆಟ್ ಇರೋದ್ರಿಂದ ಏನು ತೊಂದರೆ ಇಲ್ಲ, ಆಸ್ ಲಾಂಗ್ ಆಸ್ ಯು ಟೇಕ್ ಕೇರ್ ಆಫ್ ದ ಪೆಟ್ ಹೈಜೀನ್. ರೆಗ್ಯುಲರ್ ಪೆಟ್ಟಿಗೆ ಸ್ನಾನ ಮಾಡಿಸ್ತಾ ಇದ್ದೀರಾ, ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀರಾ, ಪೆಟ್ದು ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇದ್ದೀರಾ, ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ನೋ ಪ್ರಾಬ್ಲಮ್. ಅದೇ ಥರ ಮಕ್ಕಳಲ್ಲಿ ಕೆಲವು ಇನ್ಫೆಕ್ಷನ್ ಬಂದರೂ ಪೆಟ್ಟಿಗೆ ಬರ್ಬೋದು, ರೈಟ್? ಸೊ ಇಟ್ಸ್ ಎ ಮ್ಯೂಚುವಲ್ ಥಿಂಗ್. ಪೆಟ್ಟು ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ ತಾನೆ. ಪೆಟ್ಟಿಗೆ ನೀವು ತೊಗೊಂಬಂದ್ರಿ, ಫ್ಯಾಮಿಲಿ ಹಿಡ್ಕೊಂಡ್ರಿ, ಜಸ್ಟ್ ಲೈಕ್ ಯುವರ್ ಬೇಬಿ, ರೈಟ್? ಸೊ ನಿಮ್ಮ ಬೇಬಿ ಬಂದ ತಕ್ಷಣ ಈಗ ಪೆಟ್ ಎಲ್ಲಿ ಹೋಗಬೇಕು? ದಟ್ ಈಸ್ ನಾಟ್ ಫೇರ್. ಸೊ ಎಸ್ಪೆಷಲಿ ಡಾಗ್ಸ್ ಇರೋ ಮಕ್ಕಳಲ್ಲಿ ಅವಾಗ ಏನು ಮಾಡಿದ್ರೆ, ಮೇಕ್ ಶ್ಯೂರ್, ಡಾಗ್ಸ್ ಇರಲಿ ಕ್ಯಾಟ್ಸ್ ಇರಲಿ, ಮಗು ಜೊತೆ ಅಲೋನ್ ಪ್ರೈವೇಟ್ ಟೈಮ್ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಪೆಟ್ಸ್ ಆರ್ ಪೆಟ್ಸ್, ಅನಿಮಲ್ಸ್ ದಿ ಗೆಟ್ ಎಕ್ಸೈಟೆಡ್, ದಿ ಮೇ ಸ್ಕ್ರಾಚ್ ಮಾಡ್ಬೋದು ವಿತೌಟ್ ದರ್ ನಾಲೆಜ್, ಪ್ಲೇ ಮಾಡ್ತಾ ಮಾಡ್ತಾ ಬೈಟ್ ಮಾಡ್ಬೋದು. ಅದೊಂದು ನೋಡ್ಕೊಳ್ಳಿ. ಅದು ಬಿಟ್ಟರೆ ಟೆನ್ಷನ್ ತೊಗೋಬೇಡಿ. ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡಿಸಿ, ಪೆಟ್ ಹೈಜೀನ್ ಮೇಂಟೈನ್ ಮಾಡಿಸಿ, ಇವ್ರಿಗೂ ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡಿಸಿ, ಇವ್ರದ್ದು ಹೈಜೀನ್ ಮೇಂಟೈನ್ ಮಾಡಿ. ಸೊ ಲೆಟ್ಸ್ ಟೇಕ್ ಕೇರ್ ಆಫ್ ಬೋತ್ ಲೈಕ್ ಅವರ್ ಓನ್ ಬೇಬೀಸ್. ಲೆಟ್ಸ್ ನಾಟ್ ವರಿ. ಅನ್ಯೂಶುವಲ್ ರೇರ್ ಕೇಸಸ್ ಆಫ್ ಅಲರ್ಜಿ ಇದ್ದರೆ ಮಕ್ಕಳಲ್ಲಿ ಐಸೋಲೇಟ್ ಮಾಡಬೇಕು. ದಟ್ ಈಸ್ ವೆರಿ 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 ರೇರ್. ಸೊ ಡೋಂಟ್ ವರಿ, ಬಿ ಹ್ಯಾಪಿ, ಎಂಜಾಯ್ ಪೇರೆಂಟಿಂಗ್ ಆಫ್ ಬೋತ್ ಪೆಟ್ ಆ್ಯಂಡ್ ಯೋರ್ ಬೇಬಿ. ಹೈ, hello madam, you can stay, oi, you can stay, yes, you can stay, yes, both of your friends, yeah, okay, thank you so much, bye bye.